ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇಂಡಿಯಾದ ಮೊದಲ CNG ಬೈಕ್ ಇದಾಗಿದೆ. ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು ಬಜಾಜ್ ಅವರು. ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಇದರ ಹೆಸರು ಬಂದ್ಬಿಟ್ಟು ಫ್ರೀಡಮ್ ಅಂತ ಇಟ್ಟಿದ್ದಾರೆ. ಇವಾಗ ಏನು ನೋಡ್ತಾ ಇದ್ದೀರಾ ಬಾಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಏನಪ್ಪ ಅಂದರೆ ಇಂಡಿಯಾದ ಮೊದಲ CNG ಬೈಕ್, CNG ಪ್ಲಸ್ ಪೆಟ್ರೋಲ್. ಇದು ಬಂದ್ಬಿಟ್ಟು 125cc ವೆಹಿಕಲ್ ಆಗಿದೆ. ನಿಮಗೆ ನೋಡೋಕ್ಕೆ ಈ ರೀತಿ ಲುಕ್ ಸಿಗುತ್ತೆ. ಲುಕ್ ಮಾತ್ರನೂ ಕೂಡ ಆಸಮ್ ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ ಏನೇನೆಲ್ಲ ಫೀಚರ್ಸ್ಗಳಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗೆ ತಿಳ್ಕೊಂಡು ಹೋಗೋಣ. ಸೌಂಡು ಮಾತ್ರನೂ ಕೂಡ ಸಖತ್ತಾಗಿದೆ. ಬ್ಯಾಕ್ ಸೈಡ್ ನೋಡೋಕ್ಕೆ ನಿಮಗೆ ಈ ಥರ ಸಿಗುತ್ತೆ. ಅದೇ ರೀತಿ ನಿಮಗೆ ಫ್ರಂಟ್ ನೋಡೋದಾದ್ರೆ NG4 ಅಂತ ಹೇಳ್ಬಿಟ್ಟು ಇಲ್ಲಿ ಇದನ್ನ ಹಾಕಿದ್ದಾರೆ. ಅದೇ ರೀತಿ ಫ್ರಂಟ್ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೋದು LED ಬಲ್ಬು ಕೂಡ ಇದೆ. ಇದರಲ್ಲಿ 3 ವೇರಿಯಂಟ್ಗಳಿದ್ದಾವೆ. ಏನು ಅಂದರೆ ಇದು ಬಂದ್ಬಿಟ್ಟು ಟಾಪ್ ವೇರಿಯಂಟು. ಇದು ಡಿಸ್ಕ್ ಬ್ರೇಕ್ ಇದೆ. ಫಸ್ಟ್ ವೇರಿಯಂಟಲ್ಲಿ ಡಿಸ್ಕ್ ಬ್ರೇಕ್ ಇಲ್ಲ. ಅದೇ ರೀತಿ LED ಎಲ್ಲ. ಅದೇ ರೀತಿ ಕೆಲವೊಂದು ಫೀಚರ್ಸ್ಗಳನ್ನ ಫಸ್ಟ್ ವೇರಿಯಂಟಲ್ಲಿ ಕಡಿಮೆ ಮಾಡಿದ್ದಾನೆ. ಇದು ಬಂದ್ಬಿಟ್ಟು ಟಾಪ್ ವೇರಿಯಂಟ್ ಆಗಿರುತ್ತೆ. ಇದರ ಪ್ರೈಸಸ್ ಬಂದ್ಬಿಟ್ಟು ವೇರಿಯೇಷನ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು ಆನ್ ರೋಡ್ ಬಂದ್ಬಿಟ್ಟು 1,50,000 45,000 ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ ಏನೇನು ಫೀಚರ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಪೆಟ್ರೋಲು CNG ಅಂತ ಹೇಳ್ಬಿಟ್ಟು 2 ಆಪ್ಷನ್ ಕೊಟ್ಟಿದ್ದಾರೆ. ಅದೇ ಇಲ್ಲಿ ಬಂದರೆ ನಿಮಗೆ ಡಿಮ್ ಆ್ಯಂಡ್ ಡಿಪ್ ಇದೆ. ಅದೇ ರೀತಿ ಲೆಫ್ಟ್ ಇಂಡಿಕೇಟ್ರು, ರೈಟ್ ಇಂಡಿಕೇಟ್ರು, ಅದೇ ರೀತಿ ಇಲ್ಲಿ ಹಾರ್ನ್ ಇದೆ. ಓಕೆ, ಇಲ್ಲಿ ನೋಡ್ಬೋದು ಫೋನ್ ಕಾಲ್ ಕೂಡ ಇದೆ. ಈ ಕಡೆ ನೆಕ್ಸ್ಟ್ ಬಂದರೆ ಇಲ್ಲಿ ಏನಿಲ್ಲ, ಸ್ಟಾರ್ಟರ್ ಬಟನ್ ಇದೆ. 2 ನಾರ್ಮಲ್ ಆಗಿರುವಂತಹ 2 ಮಿರರ್ಗಳಿದ್ದಾವೆ. ನೋಡೋಕ್ಕೆ ಈ ಥರ ಲುಕ್ ಇದೆ. ಇದರ ಸೌಂಡು ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಅದನ್ನು ಕೂಡ ಇವಾಗ ಚೆಕ್ ಮಾಡೋಣ. ಇದು ಏನಪ್ಪ ಅಂದರೆ ಪೆಟ್ರೋಲಲ್ಲಿ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡಿ. ರಿಫಿಲ್ CNG ಅಂತ ಬರ್ತಾ ಇದೆ. CNGನೂ ಖಾಲಿಯಾಗಿದೆ, ಪೆಟ್ರೋಲು ಕೂಡ ಖಾಲಿಯಾಗಿದೆ. ಸೈಡ್ ಸ್ಟ್ಯಾಂಡ್ ಕೂಡ ಇದೆ. ಇವಾಗ ನೋಡಿ, ಇವಾಗ ಇಲ್ಲಿ ಸೌಂಡ್ನ ಕೇಳಿಸ್ಕೊಳ್ಳಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು ಪೆಟ್ರೋಲು. ಇವಾಗ ನಾವು CNGಗೆ ಕನ್ವರ್ಟ್ ಮಾಡೋಣ. ಇಲ್ಲಿ ನೋಡ್ಬೋದು ಏನಂದರೆ ಪೆಟ್ರೋಲ್ ಕೂಡ ಕಡಿಮೆ ಇದೆ. ಪೆಟ್ರೋಲ್ ಇಂಡಿಕೇಟರ್ ಕೂಡ ಆಗ್ತಾಯಿದೆ. ಅದೇ ರೀತಿ ಇಲ್ಲಿ CNGಗೆ ಇವಾಗ CNGಗೆ ಕನ್ವರ್ಟ್ ಆಗೋಣ. CNG ಕನ್ವರ್ಟ್ ಆದರೆ ಇಲ್ಲಿ CNG ಅಂತ ಬರುತ್ತೆ ನೋಡಿ. ಈಗ ಏನು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈಗ CNG ಆಯಿತು. CNG ಆದಮೇಲೆ ಇಲ್ಲಿ ನೋಡ್ಬೋದು ಆಗ ನೆಕ್ಸ್ಟ್ CNG ಅಂತ ಬರುತ್ತೆ. ಓಕೆ, ವೇಟ್ ಮಾಡೋಣ. CNGಗೆ ಹಾಕಿದ್ದೀನಿ ನೋಡಿ. ರಿಫಿಲ್ CNG ಅಂತ ಬಂತು. CNG ಕೂಡ ಖಾಲಿಯಾಗಿದೆ. ಓಕೆ, CNG ಇಂಡಿಕೇಟರ್ ತೋರಿಸುತ್ತೆ. ನಾವು ನೋಡಿ CNG ಮಾಡುತ್ತೆ ಈ ಥರ ಇದೆ. ಸೌಂಡ್ಗೂ ಕೂಡ ಕ್ವಾಲಿಟಿ ಆಗಿದೆ. ಅದೇ ರೀತಿ ಸಖತ್ತಾಗಿರುವಂತಹ ಬಾಡಿನ ಇಟ್ಟಿದ್ದಾರೆ. ಇವಾಗ ಏನು ನೋಡ್ತಾ ಇದ್ದೀರಾ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು ನಿಮಗೆ ಇಲ್ಲಿ ನೋಡಿ CNGದು ಮೀಟರ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ. ಇವಾಗ ನಾವು CNG ಟ್ಯಾಂಕ್ನ ಫಸ್ಟ್ ಓಪನ್ ಮಾಡೋಕ್ಕೂ ಮುಂಚೆ ಪೆಟ್ರೋಲ್ ಟ್ಯಾಂಕ್ನ ಓಪನ್ ಮಾಡೋಣ. ಪೆಟ್ರೋಲ್ ಟ್ಯಾಂಕು ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಪೆಟ್ರೋಲ್ ಹಾಕ್ಸೋಕ್ಕೆ ಇರೋದು. ನೋಡಿ, ಇದು ಪೆಟ್ರೋಲ್ಗಿದೆ, ಇದು CNGಗೆ ಇರೋದು. CNG ಬಂದ್ಬಿಟ್ಟು 2 kg ಹಿಡಿಯುತ್ತೆ. ಇಲ್ಲೆಲ್ಲನೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ವಾರಂಟಿ ಕೂಡ ಇದೆ. ತುಂಬ ಟೆಸ್ಟ್ ಆಗಿದೆ. ತುಂಬ ಜನ ಹೇಳ್ತಾಯಿದ್ರು ಏನಪ್ಪ ಅಂತಂದರೆ ನಮ್ಮ ಕೆಳಗಡೆ ಬಾಂಬ್ನ ಇಟ್ಕೊಂಡಂಗೆ ಅಂತೇಳ್ಬಿಟ್ಟು, ನಮ್ಮ ಕೆಳಗಡೆ ಬಾಂಬ್ನ ಇಟ್ಕೊಂಡಂಗೆ ಅಂತ ಹೇಳ್ತಾರೆ. ಬಟ್ ಏನಿಲ್ಲ, ಬರ್ತಾ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಕೀ ಇದೆಯಲ್ಲ, ಇಲ್ಲಿ ನೋಡ್ತಾ ಇದ್ದಲ್ಲ, ಇದು ಹಿಂಗೆ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡಿ CNG ಟ್ಯಾಂಕ್ ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಇದು ಬಂದ್ಬಿಟ್ಟು ನಮ್ಮ CNG ಟ್ಯಾಂಕ್. ಇಂಡಿಯಾದ ಮೊದಲ CNG ಬೈಕ್ ಇದಾಗಿದೆ. ಇದು ಬಂದ್ಬಿಟ್ಟು ಬ್ಯಾಟ್ರಿ ಇರುತ್ತೆ. ಇಷ್ಟೇ ಇದು. ಓಕೆ, ಇಲ್ಲಿ ತುಂಬ ದೊಡ್ಡದು ಇದೆ. 35 kgವರೆಗೂ ಇದೆ ಆಲ್ಮೋಸ್ಟು. ಓಕೆ, ನೋಡಿದ್ರಲ್ಲ ಈ ರೀತಿ CNG ಇರೋದು. ಇದನ್ನ ಮತ್ತೆ ಹಿಂಗೆ ಫಿಕ್ಸ್ ಮಾಡಿದ್ರೆ ಆಗಿಬಿಡುತ್ತೆ. ಓಕೆ, ಹೇಗಿದೆ ಅಂತ ನೋಡಿದ್ರಲ್ಲ ಯಾವ ರೀತಿ ಇದೆ. ಕಿಕ್ಕರ್ ಕೂಡ ಇದೆ. ಅದೇ ರೀತಿ ಸ್ಟಾರ್ಟರ್ ಇದೆ. ಎಲ್ಲ ನಾರ್ಮಲ್ ಏನು ಬೇಸಿಕ್ ವೇ ಕೊಡಬೇಕು ಎಲ್ಲನೂ ಕೂಡ ಕೊಟ್ಟಿದ್ದಾರೆ. ಡಿಸ್ಕ್ ಬ್ರೇಕು ಕೂಡ ಇದೆ. ಇವಾಗ ಬನ್ನಿ ಒಂದು ರೈಡ್ನ ಹೋಗೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಇವಾಗ ನ್ಯೂಟ್ರಲ್ ಇದೆ. ಗಿಯರ್ ಕೂಡ ಇಲ್ಲಿ ತೋರಿಸುತ್ತೆ, ಅಂದರೆ ಎಷ್ಟು ಗೇರ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ 5 ಗೇರ್ಗಳಿದ್ದಾವೆ ಇದಕ್ಕೆ ನೋಡಿ. 1, ಓಕೆ, 2, 3 ಕಾಣಿಸ್ತದೆ ಅನ್ಕೋತೀನಿ, 4, 5 ಗೇರ್ಗಳಿದ್ದಾವೆ. ಇವಾಗ ಇರೋದು ಇಲ್ಲಿ ಸಿಂಬಲ್ಗಳು ತೋರಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು. ಏನಪ್ಪ ಅಂತಂದರೆ CNG ಇರುತ್ತೆ, ಅದೇ ರೀತಿ ನ್ಯೂಟ್ರಲ್ ಇರುತ್ತೆ, ಅದೇ ರೀತಿ ಪೆಟ್ರೋಲ್ ಸಿಂಬಲ್ ಕೂಡ ಇದೆ. ಪೆಟ್ರೋಲ್ ಸಿಂಬಲ್ಗೆ ಇವಾಗ ನಾವು ಹಾಕಿರೋದು ಪೆಟ್ರೋಲ್ ಇದೆ. ಪೆಟ್ರೋಲ್ ಸ್ಟಾರ್ಟ್ ಮಾಡೋಣ ಫಸ್ಟು. ನೋಡಿ 5ನೇ ಗೇರಲ್ಲಿದೆ. ಈಗ ಫಸ್ಟ್ ಎಲ್ಲ ಗೇರ್ನ ತೊಗೊಂಬಿಡೋಣ ಫಸ್ಟು.
ಓಕೆ ನ್ಯೂಟ್ರಲ್ ಆಯಿತು. ಓಕೆ ಒಂದನೇ ಗೇರಲ್ಲಿ ಹೋಗೋಣ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಮಾತ್ರ ಇದೆ. ಸೌಂಡು ಕೂಡ ಅದೇ ರೀತಿ ಇದೆ. ಒಂದು ಸ್ವಲ್ಪ ಹೈಟ್ ಇದೆ. ನಮ್ಮ ಕಾಲು ಸ್ವಲ್ಪ ಗಿಡ್ಡಿಗಿರೋರಿಗೆ ಸ್ವಲ್ಪ ಕಾಲು ನೆಲ್ಕಲ್ಲ. ಇವಾಗ ಸೆಕೆಂಡಲ್ಲಿದೆ, ಇವಾಗ ತರ್ಡಲ್ಲಿ ಗೇರಲ್ಲಿ ಹಾಕಿದ್ದೀನಿ. ಇಲ್ಲೇ ನೀವು ಚೇಂಜ್ ಮಾಡ್ಕೋತೀನಿ ಅಂದರೆ ಇಲ್ಲೇ ಕೂಡ ಚೇಂಜ್ ಮಾಡ್ಕೋಬೋದು. CNG ಇದೆ, ಅದೇ ರೀತಿ ಪೆಟ್ರೋಲ್ ಇದೆ. CNGಲಿ ಇದು 100 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಪೆಟ್ರೋಲಲ್ಲಿ 40 to 50 ಕೊಡುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. CNG ತೊಗೊಂಡ್ರೇ ಬೆಸ್ಟು ಅಂತೇಳ್ಬಿಟ್ಟು ನಾವು ಕೂಡ ಹೇಳ್ತೀವಿ. ತುಂಬ ಜನ ಅಂತ ಇದ್ದಾರೆ ಕೆಳಗಡೆ ಬಾಂಬ್ ಇಟ್ಕೊಂಡಂಗೆ ಇದನ್ನ ತೊಗೊಂಡ್ರೆ ಅಂತೇಳ್ಬಿಟ್ಟು. ಮುಂಚೆ ಏನಾಗ್ತಾಯಿತ್ತು, ಇಲ್ಲೇ ಗ್ಯಾಸ್ ಇದೆ ನೋಡಿ, ಗ್ಯಾಸ್ ಕಾಣಿಸ್ತಾ ಇದೆಯಲ್ಲ, ಮುಂಚೆ ಗ್ಯಾಸ್ ಇಟ್ಕೊಂಡ್ರೆ ಮನೆಯಲ್ಲೇ ಬಾಂಬ್ ಇಟ್ಕೊಂಡಂಗೆ ಅಂತೇಳಿದ್ರು. ಬಟ್ ಇವಾಗ ನೋಡಿದ್ರೆ ಮನೆಗೂ ಕೂಡ ಗ್ಯಾಸ್ ಆಗಿದ್ದಾವೆ. ಅದೇ ರೀತಿ ಇದು ಕೂಡ ಮುಂದೆ ಒಂದಿನ ಜಾಸ್ತಿ ಆಲ್ಮೋಸ್ಟ್ ತಗೊಳ್ಳೋರೆಲ್ಲ ತಗೊಳ್ತಾರೆ. ಇನ್ನು ಇದನ್ನು ಯಾರು ಅಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕಾಗಿರೋದು ಜಾಸ್ತಿ ಸೇಲ್ಸ್ ಅವರು ಜಾಸ್ತಿ ಓಡಾಡ್ತಾರೆ. ದಿನ 100-120 ಕಿಲೋಮೀಟ್ರ್ ಯಾರೆಲ್ಲ ಓಡಿಸ್ತಾರಲ್ಲ ಅವರು ಇದನ್ನು ಆರಾಮಾಗಿ ಓಡಿಸ್ಕೋಬೋದು. ಅಂದರೆ ಇನ್ನೂ ಡೆಲಿವರಿ ಬಾಯ್ಸ್ ಆಗಿರ್ಬೋದು ಯಾರೆಲ್ಲ ತಗೊಳ್ತಾರೆ. ಇದು CNG ಎಷ್ಟು 87 ರೂಪಾಯಿ ಇದೆ. 87 ರೂಪಾಯಿ ಏನಾದ್ರು ನಾವು ಇವಾಗ CNG ಹಾಕಿಸ್ಬಿಟ್ರೆ ಆರಾಮಾಗಿ ಎಷ್ಟು 100 ಕಿಲೋಮೀಟ್ರ್ ಹೋಗುತ್ತೆ, 95 ಕಿಲೋಮೀಟ್ರ್ ಹೋಗುತ್ತೆ ಅಂತೇಳ್ಬಿಟ್ಟು ಆಲ್ರೆಡಿ ಇವಾಗ ಟೆಸ್ಟ್ ಕೂಡ ಮಾಡಿದ್ದಾರೆ. ಇದ್ರ ಓನರೇ ಟೆಸ್ಟ್ ಮಾಡಿರೋದು, ಇದು ನಮ್ಮ ಸ್ನೇಹಿತರದು. ಅವರು ಟೆಸ್ಟ್ ಮಾಡಿದ್ದಾರೆ. ಈಗ 95 ಕಿಲೋಮೀಟ್ರ್ ಕೊಡುತ್ತೆ ಅಂತ ಹೇಳಿದ್ದಾರೆ. ಯಾವುದರಲ್ಲಿ ಈಗ CNGಲಿ. ಅದೇ ರೀತಿ ಪೆಟ್ರೋಲಲ್ಲಿ 50-60 ಕಿಲೋಮೀಟ್ರ್ ಹೋಗುತ್ತೆ. ಇನ್ನೊಂದಂದರೆ ಪೆಟ್ರೋಲಲ್ಲಿ ನೀವೇನಾದ್ರು ಹಾಕ್ಸಿದ್ರೆ ಅಂದರೆ ಪೆಟ್ರೋಲ್ ಬಂದುಬಿಟ್ಟು ಎಕ್ಸ್ಟ್ರಾ ಇಟ್ಕೋಬೇಕು. CNG ಏನಾದ್ರು ಖಾಲಿ ಆದರೆ CNG ಬಂಕ್ ಏನಾದ್ರು ಅಲ್ಲಿಲ್ಲ ಅಂದರೆ ಆ ಟೈಮ್ಗೆ ನಾವು ಪೆಟ್ರೋಲ್ನ ಆನ್ ಮಾಡಿಕೊಂಡು ಬಂಕ್ವರೆಗೂ ಮಾತ್ರ ಹೋಗಬೇಕು. ಯಾಕಂದರೆ ಅದು ಜಾಸ್ತಿ ಕುಡಿಯೋದ್ರಿಂದ ನಾವು ಕಡಿಮೆ CNGನೇ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ. ತೊಗೊಂಡಿರೋ ಕಾರಣನೇ ಏನಕ್ಕಂದರೆ ಇದು CNG ಚೆನ್ನಾಗಿದೆ ಅಂತೇಳ್ಬಿಟ್ಟು ನಾವು ತೊಗೊಂಡಿರೋದು. ಸಖತ್ತಾಗಿದೆ. ಇದು ಮಾತ್ರ ನನಗೆ ರಿವ್ಯೂ ಚೆನ್ನಾಗಿ ಅನ್ನಿಸ್ತು. ನೋಡಿದ ತಕ್ಷಣವೇ ವಾವ್, ನಾನು ಕೂಡ ತೊಗೋಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಇದನ್ನೇ ತೊಗೋಬೇಕಾ ಅಂತೇಳ್ಬಿಟ್ಟು ಇನ್ನೂ ಸ್ವಲ್ಪ ಯೋಚನೆ ಮಾಡಿ ನಾನು ಕೂಡ ಇದನ್ನೇ ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ತಗೊಳ್ತೀನಿ. ನೋಡಿ ಯಾವ ರೀತಿ ಸ್ಪೀಡ್ ಅಂತೂ ಟಾಪ್ ಸ್ಪೀಡ್ ಅಂತೂ ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ. ಈಗ 105ವರೆಗೂ ಹೋಗುತ್ತೆ ಅಂತೇಳ್ಬಿಟ್ಟು ಆಲ್ರೆಡಿ ತಿಳಿಸಿದ್ದಾರೆ ನಮಗೆ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾರಾದರೂ ಆಲ್ರೆಡಿ ತೊಗೊಂಡಿದ್ರೆ ಅದನ್ನು ಕಮೆಂಟ್ ಮಾಡಿ. ಇಲ್ಲಾಂದರೆ ಬುಕ್ ಮಾಡೋ ಪ್ಲ್ಯಾನಲ್ಲಿದ್ದರೆ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ. 3 ವೇರಿಯಂಟಲ್ಲಿದೆ. ನೀವು ಕೂಡ ತಗೊಳ್ಳಿ, ಎಂಜಾಯ್ ಮಾಡಿ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.